ನಾನು ಬೆಂಗಳೂರಿಂದ ಜರ್ನಿ ಮಾಡಿಕೊಂಡು ಟಿಪ್ಟು ರೈಲ್ವೆ ಸ್ಟೇಷನಿಗೆ ಬಂದು ಇಳಿದಿದ್ದೀನಿ. ನಾನು ಮುಂದೆ ಜರ್ನಿ ಮಾಡೋದು ಬೀಗ್ ರೂಟಕ್ಕೆ ನಾನು ಹಿಂದಿನ ಎಪಿಸೋಡಲ್ಲಿ ತೋರಿಸಿದ್ದೀನಿ. ಇನ್ ಬಿಟ್ವೀನ್ ಒನ್ ಡೇ ಟಿಪ್ಟೂರಲ್ಲಿ ನಡೆಯೋ ಎಪಿಸೋಡ್ ಇದಾಗಿದೆ. ರೈಲ್ವೆ ಸ್ಟೇಷನಿಂದ ಹಳೆಪಳ್ಳಿಯಕ್ಕೆ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಬಂದ ತಕ್ಷಣನೇ ನಮ್ಮ ದೊಡ್ಡಪ್ಪ ಮರದಿಂದ ಎಳ್ನೀರು ಕಿತ್ಕೊಟ್ರು. ಆಹಾ, ನಂಗೆ ತುಂಬ ಇಷ್ಟ ಆಯಿತು. ದೊಡ್ಡಪ್ಪ ಇನ್ನೊಂದು ಕೊಡಿ. ಟಿಪ್ಟೂರಲ್ಲಿ ಬೆಳಗ್ಗೆ ಇಡ್ಲಿ ವಡೆ ಸಕ್ಕತ್ತಾಗಿದೆ. Dudu ready? 1, 2, 3, go! ಇವ್ರು ನಮ್ಮ ವಿನಯ್ ಅಣ್ಣ, ಅವರ ಫೇವ್ರೆಟ್ ಡೂಡು ಜೊತೆ ಹಂಗೆ ವಾಕ್ ಮಾಡ್ತಾ ಇದ್ದೀನಿ. ಇದು ಹಳೆಪಳ್ಳಿಯದಲ್ಲಿರುವ ಪವರ್ ಲೂಮ್. ಇಲ್ಲಿ ತುಂಬ ಜನ ಮನೆಗಳಲ್ಲಿ ಇದನ್ನ ಇಟ್ಕೊಂಡಿದ್ದಾರೆ. ನೋಡಿ, ಇವರ ನಮ್ಮ ದೊಡ್ಡಪ್ಪ ರೇಷ್ಮೆ ಸೀರೆ ನೇಯ್ತಾ ಇದ್ದಾರೆ. ಆ ಸ್ಯಾರಿ ಕಲರ್ ಈಸ್ ಗುಡ್, ಡಿಸೈನ್ ಆಲ್ಸೋ ನೈಸ್, ಟೋಟಲಿ ಗ್ರ್ಯಾಂಡ್ ಲುಕ್. ಹಿಂದೆ ತುಂಬ ಚೆನ್ನಾಗಿ ತಾಳ್ಮೆಯಿಂದ ಶ್ರದ್ಧೆಯಿಂದ ಸ್ವಲ್ಪ ಬುದ್ಧಿ ಜಾಸ್ತಿನೇ ಉಪಯೋಗಿಸಿ ಈ ಪವರ್ ಲೂಮ್ನ ಇನ್ವೆಂಟ್ ಮಾಡಿದ್ದಾರೆ. ತುಂಬ ಚಿಕ್ಕ ಈಕ್ವಿಪ್ಮೆಂಟ್ಸಿಂದ ಇದನ್ನು ಅಸೆಂಬಲ್ ಮಾಡಿರ್ತಾರೆ. ಈಗ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ ಯಾವ ಸ್ಯಾರಿ ಡಿಸೈನ್ ಮೂವಿಂಗಲ್ಲಿ ಇದೆ ಅಂತ ತಿಳಿದುಕೊಂಡು ಆ ಡಿಸೈನ್ ಕಂಪ್ಯೂಟರೈಸ್ಡ್ ಪ್ಯಾಟರ್ನಲ್ಲಿ ರೇಷ್ಮೆ ಸೀರೆಗಳನ್ನು ನೇಯಲಾಗುತ್ತೆ. ನೇಕಾರ ತನಗಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ ಎಂದು ಪರರಿಗೆ ವಸ್ತ್ರವನ್ನು ನೀಡುತ್ತಾ ತನ್ನ ಕಾಯಕದಲ್ಲೇ ಮೈಮರೆವ ಕಾಯಕಯೋಗಿ. ಈತನೇ ನಿಜವಾದ ಕಲಾನೇಕಾರ. ನಾನಿವಾಗ ಟಿಪ್ಟೂರ್ ಬ್ಯೂಟಿಫುಲ್ ಮಾರ್ಕೆಟಿಗೆ ಬಂದಿದ್ದೀನಿ. ಒಳಗಡೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ತಗೊಳಕ್ಕೆ ಇವರು ನಮ್ಮ ದೊಡ್ಡಪ್ಪ, ಇವರು ನಮ್ಮ ಅಕ್ಕ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಟಿಪ್ಟೂರು ಕಾಯಿ ಮತ್ತು ಕೊಬ್ಬರಿಗೆ ಫೇಮಸ್ಸು. ನಾನೀಗ ಬಂದಿರೋದು ಹೂವು ಹಣ್ಣು ತರಕಾರಿ ಮಾರ್ಕೆಟಿಗೆ. ಇಲ್ಲಿ ತುಂಬ ಫೇಮಸ್ ಆದಂಥ APMC ಕೊಬ್ಬರಿ ಮಾರ್ಕೆಟು ಇದೆ, ಅದು ಬೇರೆ ಕಡೆ ಇದೆ. ಹೋಲ್ಸೇಲ್ ದಿನಸಿ ಅಂಗಡಿ. ತುಂಬ ವಿಶಾಲವಾದ ಮಾರ್ಕೆಟ್ ಇದಾಗಿದೆ.
ಎಲ್ಲ ಥರ ಫ್ರೆಶ್ ತರಕಾರಿಗಳು ಕಾಣಿಸ್ತಿದೆ. ಇಲ್ಲೊಂದು ಅಜ್ಜಿ ಹೂವು ಬರ್ತಿದೆ. ತಾತ ನಂತರ ರಾಶಿ ರಾಶಿ ಗುಲಾಬಿ ಹೂವಿದೆ. ಟಿಪ್ಟೂರ್ ಮಾರ್ಕೆಟು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಫಾರ್ಮರ್ಸ್ಗಳು ಫ್ರೆಶ್ ಸೊಪ್ಪು ಮತ್ತು ತರಕಾರಿಗಳನ್ನ ಮಾರ್ತಿದ್ದಾರೆ. ತಾತ ಸುತ್ತಮುತ್ತ ಯಾವ ಹಳ್ಳಿಯಿಂದ ಬಂದಿದ್ದಾರೆ ಗೊತ್ತಿಲ್ಲ. ಅಳಿಸ್ನೇನು ಕುಯ್ತಾ ಇದ್ದಾರೆ. ನಾನು ವೇಟ್ ಮಾಡ್ತಾ ಇದ್ದೀನಿ ತಗೊಳಕ್ಕೆ. ಈ ಮಾರ್ಕೆಟು ಡೈಲಿ ಇರುವಂಥ ಮಾರ್ಕೆಟು. ನೀವು ಒಳಗಡೆ ಬಂದರೆ ಇಂಥ ವಸ್ತು ಇಲ್ಲ ಅಂತ ನೀವು ಆಚೆಗೆ ಹೋಗೋಕ್ಕೆ ಆಗಲ್ಲ. ಇದು ಫ್ಲವರ್ ಸೆಕ್ಷನ್. ತರಕಾರಿ ಎಲ್ಲ ತಗೊಂಡೆ ಮನೆಗೆ ಹೋದ್ಮೇಲೆ ಬಾಕ್ಸಲ್ಲ ಏನಂತ ಮಾಡ್ತೀಯ? ಏನಾದ್ರು ಸ್ಪೆಷಲ್ ಮಾಡು. ಓಕೆ, ನಾನ್ ವೆಜ್ ಇರಬೇಕು. ತರಕಾರಿ ಎಲ್ಲ ತಗೊಂಡಾಯ್ತು. ಮನೆಗೆ ಹೋಗಿ ಸಕ್ಕತ್ತಾಗಿ ಅಡುಗೆ ಮಾಡೋದು ಬಾಕ್ಸದ. ಮಾರ್ಕೆಟಿಂದ ಮನೆಗೆ ರೀಚ್ ಆದ್ವು. ಮಾರ್ಕೆಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸದ್ಯಕ್ಕೆ ಚಿಕ್ಕದಾಗಿ ಚೊಕ್ಕವಾಗಿ ಟಿಪ್ಟೂರ್ ಮಾರ್ಕೆಟ್ ತೋರಿಸಿದ್ದೀನಿ. ಮುಂದೇನೂ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.